ಹಾಯ್ ಹಲೋ ನಮಸ್ಕಾರ. ವಿವಾಹ ವಿಘ್ನ ಭಾಗ 2 ಮುಂದುವರೆದ ಭಾಗ. ನೀವಿನ್ನೂ ಮೊದಲ ಭಾಗ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಒಂದು ಕ್ಷಣ ಮೌನ ಆವರಿಸಿತು. ಶಿವ ಕಡಲೆಕಾಯಿ ತಿನ್ನುತ್ತಾ ಅದರ ಸಿಪ್ಪೆಗಳನ್ನೆಲ್ಲ ತೆಗೆದು ತೆಗೆದು ವೈಶಾಲಿ ಮೇಲೆ ಎಸಿತಿದ್ದಾನೆ. ಅಲ್ಲ ಮೇಡಮ್, ನೀವು ಕಡಲೆಕಾಯಿ ತಿನ್ನಲ್ವಾ ಅಂತ ಕೇಳ್ದ. ವೈಶಾಲಿ ಸಿಟ್ಟಾಗಿ ಶಿವನ ಕಡೆ ನೋಡಿ, ನಿಮ್ಗೇನು ಪ್ರಾಬ್ಲಮ್ಮು, ಯಾಕೆ ನನ್ನನ್ನು ಡಿಸ್ಟರ್ಬ್ ಮಾಡ್ತಿದ್ದೀರಾ ಅಂತ ಕೇಳಿದ್ಲು. ಶಿವ ಮುಖ ತಿರುಗಿಸಿ, ಹೇ ಸುಳ್ಳು ಹೇಳೋ ಟೀಚರ್ ನೀವು, ಇದು ತಾನೇ ಆಗಿದ್ದೋ, ನಾನು ತಿನ್ನೋಕೇನು ಕೊಡು ಅಂತ ಕೇಳಿದೆ. ಇದು ನಮ್ಮ ಸಂಸ್ಕೃತಿ. ಯಾರಾದರೂ ನಮ್ಮ ಜೊತೆ ಕೂತಿದ್ರೆ ಒಬ್ಬಂಟಿಯಾಗಿ ತಿನ್ನಬಾರ್ದು, ಅದಕ್ಕೆ ಕೇಳಿದ್ದು. ಆದರೆ ನೀವು ನನ್ನ ಮೇಲೆ ಇಂತಹ ಕೆಟ್ಟ ಆರೋಪ ಮಾಡ್ತಿದ್ದೀರಾ. ನೀವು ಮಹಾಕಾಲನ್ಗೆ ಎದುರಲ್ಲ ಅಂತ ಕೋಪವಾಗಿ ಹೇಳಿದ್ದ. ವೈಶಾಲಿ, ತಿಕ್ಕಲು ಥರ ಮಾತಾಡಬೇಡಿ, ತುಂಬ ಸಿಟ್ಟಾಗಿ, ನೋಡಿ ಇದು ಲಾಸ್ಟ್ ಟೈಮ್ ಹೇಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ಲು. ವೈಶಾಲಿಯನ್ನೇ ಅನುಕರಿಸಿ ಶಿವ, ಯಾರೂ ಇಲ್ಲಿ ಯಾಕೆ ಕಷ್ಟದಲ್ಲಿರೋ ಆತ್ಮದ ಹಾಗೆ ತಿರುಗಾಡ್ತಿದ್ದೀರಾ ಅಂತ ಕೇಳಿದ್ದ. ವೈಶಾಲಿ ಶಿವನ ಕಡೆಗೆ ದೃಷ್ಟಿಸಿ ನೋಡೋಕ್ಕೆ ಶುರು ಮಾಡಿದ್ಲು. ಹಾಗೆಲ್ಲ ನೋಡಬೇಡಿ, ನಿಮ್ಮ ಮುಖನೇ ನೀವು ಕಷ್ಟದಲ್ಲಿರೋ ಆತ್ಮ ಅಂತ ಹೇಳ್ತಾ ಇದೆ. ನಿಮ್ಮ ಪ್ರಾಬ್ಲಮ್ ಏನು ಹೇಳಿ, ಈ ಶಿವ ಒಂದೇ ನಿಮಿಷದಲ್ಲಿ ಅದನ್ನು ಸರಿ ಮಾಡೇ ಬಿಡ್ತಾನೆ ಅಂತ ಶಿವ ಹೇಳ್ತಾನೆ. ವೈಶಾಲಿ ಇನ್ನೂ ಸಿಟ್ಟಿನಿಂದ, ನೀವೇ ಪ್ರಾಬ್ಲಮ್ಮು, ದಯವಿಟ್ಟು ನೀವು ಗಿಳಿ ಥರ ಇರೋ ಬಾಯಿನ ಮುಚ್ಕೊಂಡಿರಿ ಅಂತ ಅಂದ್ಲು. ಶಿವ ಕೆಟ್ಟು ಮುಖ ಮಾಡಿ, ನಮ್ಮ ಮನೆಯಲ್ಲಿ ಅಮ್ಮ ಅಣ್ಣ ಇದ್ದಾರೆ, ನಿಮ್ಮ ಹಾಗೇನೆ ಟೇಟ್ ಅಂದ. ವೈಶಾಲಿ ಏನು ಹೇಳದೆ ಸುಮ್ಮನಾಗ್ಬಿಡ್ತಾಳೆ. ಆಗ ಶಿವ ಮತ್ತೆ ಒಂದು ನಗುವಿನೊಂದಿಗೆ, ನೀವು ನನ್ನ ಅಣ್ಣನ ಥರ ಅಂತ ಹೇಳಿದ್ದೀರಿ, ಆದರೆ ನನ್ನ ಅಣ್ಣ ಎಷ್ಟು ಸುಂದರವಾಗಿದ್ದಾನೆ ಅಂತ ಯೋಚನೆ ಮಾಡಿ ನೋಡ್ಬೋದಾ, ಊಹಿಸ್ಕೊಳ್ಳಿ ಅಂತ ಹೇಳಿದ್ದ. ವೈಶಾಲಿ ತುಂಬ ಕೋಪದಿಂದ ಶಿವನ ಕಡೆ ನೋಡ್ತಾ ಇದ್ದಾಳೆ. ಈತ ಯಾಕೆ ಇಷ್ಟೊಂದು ನನ್ನ ತಲೆ ತಿಂತಿದ್ದಾನೆ, ಫುಲ್ಲು ಕೋಪ. ಶಿವ ಮತ್ತೆ ಅಲ್ಲನ್ನು ತೋರಿಸಿ, ನೀವು ಮದುವೆ ಆಗಿದ್ದೀರಾ ಅಂತ ಕಾಣ್ತಿಲ್ಲ, ಆದರೆ ಯಾಕೆ ಹೀಗೆ ಸಿಟ್ಟಾಗಿದ್ದೀರಾ, ಇನ್ನೇನು ಸಮಸ್ಯೆ ನಿಮಗೆ ಅಂದ. ವೈಶಾಲಿ ಬಹಳ ಸಿಟ್ಟಿನಿಂದ, ನಾನು ನಿಜ ಹೇಳ್ತಿದ್ದೀನಿ, ನಾನು ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಅಂದ್ಲು. ಶಿವ ಬಾಲಕನ ಮುಖ ಮಾಡಿ, ಫ್ರೆಂಡ್, ನಿಮ್ಮಂಥ ಹುಡುಗಿ ಶಿಕ್ಷಕಿ ಸಿಕ್ಕಿದ್ರೆ ನಾನು ಜೈಲಿಗೆ ಹೋಗ್ತೀನಿ. ನಿಮ್ಮ ಕೋಪ ಮತ್ತು ಟೀಚರ್ ಸ್ವಭಾವ ನೋಡಿ ನನ್ನ ಅಣ್ಣನ ಥರಾನೇ ಇದ್ದೀರಿ ಅಂತ ನನಗನ್ನಿಸ್ತಾ ಇದೆ. ನೀವಿಬ್ಬರು ಒಂದೇ ಥರ ಇರೋ ಇಬ್ಬರು ವ್ಯಕ್ತಿಗಳು ಮದುವೆ ಆದರೆ ಹೇಗಿರುತ್ತೆ ಅಂತ ಯೋಚನೆ ಮಾಡಿ, ಎಂತಹ ಅದ್ಭುತ ಮದುವೆ ಆಗುತ್ತೆ ಅಂತ ಹೇಳಿದ್ದ. ವೈಶಾಲಿ ಸಿಟ್ಟಿನಿಂದ ಕಾಲನ್ನು ನೆಲಕ್ಕೆ ಬಡಿದು ತನ್ನ ಚಪ್ಪಲಿಗಳನ್ನು ಹಾಕಿಕೊಳ್ಳಲು ಶುರು ಮಾಡಿದ್ಲು. ಆಗ ಶಿವ, ಅವನು ನಿಮ್ಮ ವಯಸ್ಸಿನವನೇ, ನೀವು ಇನ್ನೂ ಮದುವೆಯಾಗಿಲ್ಲ, ಅವನು ಇನ್ನೂ ಮದುವೆಯಾಗಿಲ್ಲ, ನೀವಿಬ್ಬರು ಮೇಡ್ ಫಾರ್ ಈಚ್ ಅದರ್ ಅಂತ ನನಗೆ ಯಾಕೋ ತುಂಬ ಅನ್ನಿಸ್ತಾ ಇದೆ. ನನ್ನ ಜೊತೆ ನಮ್ಮ ಮನೆಗೆ ಬಂದುಬಿಡಿ, ನಾನು ನಿಮ್ಮನ್ನು ನನ್ನ ಅಮ್ಮನಿಗೆ ಪರಿಚಯಿಸ್ತೀನಿ ಅಂತ ಹೇಳ್ತಿದ್ದಾನೆ. ವೈಶಾಲಿ ಬಹಳ ಕೋಪದಲ್ಲಿ ಏನು ಮಾಡಬೇಕು ಅಂತ ತೋಚದೆ ಎದ್ದು ಟಿಕೆಟ್ ಚೆಕ್ಕರ್ ಅಂದರೆ TTಯನ್ನು ಹುಡುಕಲು ಮುಂದೆ ಹೋಗ್ತಾ ಇದ್ದಾಳೆ. ಬಹುಶಃ ಶಿವನ ಒಂದು ಟೈಮ್ ಕೆಟ್ಟೋಗಿದೆ ಅನಿಸುತ್ತೆ. ಶಿವ ವೈಶಾಲಿ ಬಾತ್ರೂಮ್ಗೆ ಹೋಗಿದ್ದಾಳೆ ಅಂತ ಅಂದ್ಕೊಂಡ. ಅದಕ್ಕೆ ಅವನು ಅವಳನ್ನು ಹಿಂಬಾಲಿಸ್ಲಿಕ್ಕೆ ಹೋಗಲಿಲ್ಲ. TT ಹುಡುಕುತ್ತಾ ವೈಶಾಲಿ ಇನ್ನೊಂದು ಕೋಚ್ಗೆ ಹೊಂಟೋದ್ಲು. ಆ ಕೋಚ್ ಖಾಲಿ ಇತ್ತು. ಅಲ್ಲಿ ಕೆಲವರು ಕಾರ್ಡ್ಸ್ ಆಡ್ತಾ ಕುಡಿತಾ ಇದ್ರು. ವೈಶಾಲಿ ಇದು ಕಾನೂನು ವಿರುದ್ಧ ಅಂತ ಅಂದುಕೊಂಡ್ಳು. ಅವಳು ಏನೂ ಹೇಳಲಿಲ್ಲ, ಆದರೆ ಕಂಪ್ಲೇಂಟ್ ಕೊಡೋಕ್ಕೆ ಅದರ ವಿಡಿಯೋ ಮಾಡಿಕೊಳ್ಳೋಕ್ಕೆ ಶುರು ಮಾಡ್ಕೊತಾಳೆ. ಅವಳಿಗೆ ಯಾಕೆ ಇಷ್ಟೊಂದು ಧೈರ್ಯ ಅಂತ ಗೊತ್ತಿಲ್ಲ. ಆವಾಗ ಹಿಂದೆ ಇದ್ದ ಒಬ್ಬ ವ್ಯಕ್ತಿ ವೈಶಾಲಿಯ ಕತ್ತನ್ನು ಹಿಡಿದು ಅವಳ ಕೈಯಿಂದ ಫೋನನ್ನು ಕಸಿದುಕೊಂಡು ಆ ಫೋನನ್ನು ಅಲ್ಲಿಂದ ಎಸಿತಾನೆ. ಯಾಕೆ ವಿಡಿಯೋ ಮಾಡ್ತಿದೀಯಾ ಅಂತ ಜೋರಾಗಿ ಏಕವಚನದಲ್ಲೇ ಮಾತಾಡಿಸ್ತಾನೆ ಹುಡುಗಿಯನ್ನು. ಆ ವ್ಯಕ್ತಿಯ ಧ್ವನಿ ಕೇಳಿ ಉಳಿದ ಗಂಡಸರು ಸಹ ತಕ್ಷಣ ಎದ್ದು ನಿಂತು ವೈಶಾಲಿಯ ಮೇಲಿಂದ ಕೆಳಗೆ ನೋಡ್ತಾರೆ. ಈಗ ಇವಳು ನಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡ್ತಾಳೆ, ಇವಳು ಸ್ಮಾರ್ಟ್ ಥರ ನಡೆಸ್ತಾ ಇದ್ಲು, ಇವಳ ಎಲ್ಲ ಬುದ್ಧಿವಂತಿಕೆ ಈಗ ಇಲ್ಲಿಂದ ಹೊರಗೆ ಬರುತ್ತೆ ಅಂತ ಅಂದರು. ವೈಶಾಲಿ ಎದುರಿ, ನನ್ನನ್ನು ಬಿಟ್ಬಿಡಿ, ದಯವಿಟ್ಟು ನನ್ನನ್ನು ಹೋಗೋಕ್ಕೆ ಬಿಡಿ ಅಂತ ಕೂಗಿದ್ಲು. ಕ್ಷಮಿಸಿ, ನಾನು ಯಾರಿಗೂ ಏನು ಹೇಳಲ್ಲ ಅಂದ್ಲು. ಆವಾಗ ಆ ವ್ಯಕ್ತಿ ವೈಶಾಲಿಯನ್ನು ತಳ್ಳಿ, ಆವಾಗಲೇ ನಾನು ನಿನ್ನನ್ನು ನೋಡಿದೆ, ಬಹಳ ಸುಂದರವಾಗೇನೋ ಇದ್ದೆ, ಈಗ ಬಿಡೋ ಮಾತೆಲ್ಲ ಇಲ್ಲ ಅಂತ ಹೇಳಿದ್ದ. ವೈಶಾಲಿ ನೇರವಾಗಿ ಸೀಟ್ ಮೇಲೆ ಬಿದ್ದು ಭಯದಿಂದ ಜೋರಾಗಿ ಅಳೋಕೆ ಶುರು ಮಾಡ್ಕೊಬಿಡ್ತಾಳೆ. ಆ ವ್ಯಕ್ತಿ ವೈಶಾಲಿಯ ಕಡೆಗೆ ಹೋಗೋಕ್ಕೆ ಶುರು ಮಾಡ್ತಾನೆ. ಆವಾಗ ಫೋನಲ್ಲಿ ಮಾತಾಡ್ತಿದ್ದ ಶಿವ ಆ ಜನರನ್ನ ಪಕ್ಕಕ್ಕೆ ತಳ್ಳಿ ಮುಂದೆ ಬರ್ತಾನೆ.
ಶಿವ ಫೋನಲ್ಲಿ ಮಾತಾಡ್ತಿದ್ದ. ಹೌದು ಕಮಿಷನ್ ಅಂಕಲ್, ನಿಮ್ಮ ಮಗಳು ಪೂರ್ತಿ ಸೇಫ್ ಆಗಿದ್ದಾಳೆ. ಅವಳು ಇಬ್ಬರು ಪೊಲೀಸ್ ಜೊತೆ ಬಾತ್ರೂಮ್ಗೆ ಹೋಗಿದ್ಲು. ಮಾತಾಡ್ತಾನೆ ಇರ್ತಾನೆ. ಶಿವ ವೈಶಾಲಿಯನ್ನು ನೋಡಿ ಆಶ್ಚರ್ಯದಿಂದ ತನ್ನ ಕೈಯನ್ನು ಫೋನ್ ಮೇಲೆ ಇಟ್ಟು ನಿಧಾನವಾಗಿ, ಹೇ ಮೇಡಮ್, ನೀವಿಲ್ಲಿ ಯಾಕೆ ಕೂತಿದ್ದೀರಾ? ನಿಮ್ಮ ಅಂಗರಕ್ಷಕರು ಎಲ್ಲಿ ಹೋಗಿದ್ದಾರೆ? ನಾನು ನಿಮ್ಮ ಅಪ್ಪನ ಜೊತೆನೇ ಮಾತಾಡ್ತಿದ್ದೆ ಅಂತ ಅದು ಇದು ಬೊಬ್ಬೆ ಮಾಡ್ತಿದ್ದಾನೆ. ಓ ಸಾರಿ ಕಮಿಷನರ್ ಸರ್ ಅಂತ ಹೇಳಿದ್ದ. ವೈಶಾಲಿ ಆಶ್ಚರ್ಯವಾಗಿ ಎದ್ದು ನಿಂತಳು. ಆ ಗಂಡಸರು ಸಹ ಸ್ವಲ್ಪ ಎದುರಿದ್ರು. ಏಕೆಂದರೆ ಆ ಹುಡುಗಿ ಕಮಿಷನರ್ ಮಗಳಂತೆ. ಇಬ್ಬರು ಪೊಲೀಸರು ಕೂಡ ಅವಳ ಜೊತೆ ಇದ್ದರು ಅಂತ ಅಂದ್ಕೊಂಡ್ರು. ರೈಲು ಒಂದು ಸ್ಟೇಷನಲ್ಲಿ ನಿಂತಿತ್ತು. ಎಲ್ಲ ಗಂಡಸರು ತಮ್ಮ ಲಗೇಜನ್ನು ತಗೊಂಡು ಬೇಗ ಹಿಡಿದು ಹೊರಟೇ ಹೋದರು. ರೈಲು ಮತ್ತೆ ಶುರುವಾಯಿತು. ಆದರೆ ವೈಶಾಲಿ ಇನ್ನೂ ಶಾಕ್ನಲ್ಲೇ ಶಿವನನ್ನು ನೋಡ್ತಾ ಇದ್ದಾಳೆ. ಈತ ಅದೆಷ್ಟು ಬುದ್ಧಿ ಉಪಯೋಗಿಸಿ 1 ಸೆಕೆಂಡ್ನಲ್ಲಿ ಎಲ್ಲವನ್ನ ಸರಿ ಮಾಡಿಬಿಟ್ಟ ಅಂತ. ಶಿವ ನಗ್ತಾ ಹೇಳ್ತಾನೆ, ನೋಡಿ ನಂತರ ಒಳ್ಳೆ ಹುಡುಗನ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಅಂತ ಹೋದ್ರಿ. ಅದರ ಪರಿಣಾಮವನ್ನು ಮಹಾಕಾಲ ನಿಮಗೆ ದಾರಿಲೇ ತಿಳಿಸಿದ್ದಾನೆ ಅಂದ. ವೈಶಾಲಿ ಪಾಪ ತುಂಬ ಎದುರಿದ್ಲು. ಅವಳು ಶಿವನನ್ನು ತಬ್ಬಿಕೊಂಡು ತುಂಬ ಥ್ಯಾಂಕ್ಸ್ ಅಂತ ಅಳ್ತಾ ಹೇಳ್ತಿದ್ಲು. ಒಂದು ಕ್ಷಣ ಹೆಚ್ಚು ಕಮ್ಮಿ ಆಗಿದ್ರೂ ಅವಳ ಮಾನ ಪ್ರಾಣ ಎಲ್ಲವೂ ಕೂಡ ಹಾರಿ ಹೋಗ್ತಾ ಇತ್ತು. ಶಿವ ನಗ್ತಾ, ಈಗ ನೀನು ನನ್ನ ಅತ್ತಿಗೆ ಆಗ್ತೀಯಾ ಅಂದ. ವೈಶಾಲಿ ಶಿವನಿಂದ ದೂರ ಸರಿದು ಕಣ್ಣೀರನ್ನು ಒರೆಸ್ಕೊಂಡು ಇಲ್ಲ ಅನ್ನೋ ಹಾಗೆ ತಲೆ ಅಳ್ಳಾಡಿಸಿ ಕೆಳಗೆ ಬಿದ್ದಿದ್ದ ತನ್ನ ಮುರಿದ ಫೋನನ್ನು ತೆಗೆದುಕೊಂಡು ತನ್ನ ಸೀಟಿನ ಕಡೆಗೆ ಹೋದ್ಲು. ಶಿವ ಕೂಡ ಅವಳ ಹಿಂದೆ ನಡ್ಕೊಂಡು ಹೋದ. ತನ್ನ ಅಣ್ಣನ ಬಗ್ಗೆ ಹೊಗಳುತ್ತಾ ಅವಳನ್ನು ಡಿಸ್ಟರ್ಬ್ ಮಾಡ್ತಿದ್ದ. ನನ್ನ ಅಣ್ಣ ಜಗತ್ತಿನ ಬೆಸ್ಟ್ ಅಣ್ಣ ಅಂತ ನಿಮಗೆ ಗೊತ್ತು. ಅವನು ನನ್ನ ಅಮ್ಮನನ್ನು ಮಗುವಿನ ಹಾಗೆ ನೋಡ್ಕೊತಾನೆ. ಅವನು ನಿಮ್ಮನ್ನು ಹೇಗೆ ನೋಡ್ಕೋತಾನೆ ಅಂತ ಯೋಚನೆ ಮಾಡಿ ನೀವು ಅವನ ಹೃದಯದಲ್ಲಿ ಜಾಗ ಪಡ್ಕೊಂಡ್ರೆ ಸಾಕು. ಅವನು ನಿಮ್ಮನ್ನು ತಲೆ ಮೇಲೆ ಹೊತ್ಕೊಂಡು ಇಡೀ ಪ್ರಪಂಚನೇ ಸುತ್ತಿಸ್ತಾನೆ. ತುಂಬ ಒಳ್ಳೆಯ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ನನಗೆ ನನ್ನ ಪ್ರೀತಿಯ ಅಣ್ಣ ಇರ್ತಾನೆ, ಸ್ವತಂತ್ರವಾಗಿ ಇರ್ತಾನೆ. ನನ್ನ ಅಮ್ಮನ ಬಗ್ಗೆ ಕೇಳಲೇಬೇಡಿ. ನೀವು ಏನಾದರೂ ಹ್ಞೂ ಅಂದರೆ ಅವರು ತಕ್ಷಣ ಮದುವೆ ಮಂಟಪವನ್ನೇ ನಿಲ್ಲಿಸ್ಬಿಡ್ತಾರೆ. ಒಮ್ಮೆ ಹ್ಞೂ ಅಂತ ಹೇಳಿ ಅಂದ. ವೈಶಾಲಿ ಬಂದು ತನ್ನ ಸೀಟಿನಲ್ಲಿ ಕೂತ್ಲು. ಈ ಸಾರಿ ಆರಾಮವಾಗಿ, ದಯವಿಟ್ಟು ಈಗ ಸುಮ್ಮನಿರಿ. ನಿಮ್ಮ ಅಣ್ಣನ ಚರಿತ್ರೆ ಕೇಳೋಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಈಗಲೇ ನಾನು ಟೆನ್ಷನಲ್ಲಿದ್ದೀನಿ ಅಂತ ಹೇಳಿದ್ಲು. ಶಿವ ಖುಷಿಯಿಂದ ಹಾಂ ಹಾಗಾದರೆ ಸಂಬಂಧ ಫಿಕ್ಸು, ಮೌನಂ ಸಮ್ಮತಿ ಲಕ್ಷಣಂ ಅಂತ ಅನ್ಕೋತೀನಿ ಅಂತ ಅಂದ. ವೈಶಾಲಿ ಒಂದು ದೊಡ್ಡ ಉಸಿರನ್ನು ತಗೊಂಡು, ನೋಡಿ ನೀವು ತುಂಬ ಒಳ್ಳೆಯವರು, ಆದರೆ ನನಗೆ ಮದುವೆಯಲ್ಲಿ ಖಂಡಿತ ಆಸಕ್ತಿ ಇಲ್ಲ. ನಿಮ್ಮ ಅಣ್ಣನ ಮೇಲೂ ಆಸಕ್ತಿ ಇಲ್ಲ. ಮತ್ತು ನನಗಿದು ಅರ್ಥ ಆಗ್ತಿಲ್ಲ, ನಿಮ್ಮ ಅಣ್ಣನ ಮದುವೆ ಬಗ್ಗೆ ನೀವು ಯಾಕೆ ಮಾತಾಡ್ತಿದ್ದೀರ ನನ್ನ ಜೊತೆ ಅಂತ ಅಂದ್ಲು. ಶಿವನು ಸ್ವಲ್ಪ ದುಃಖಿತನಾಗಿ, ಯಾಕಂದರೆ ಈಗ ನಾವೆಲ್ಲರೂ ಅಣ್ಣನಿಗಾಗಿ ಹುಡುಗಿಯರನ್ನು ಹುಡುಕಿ ಸಾಕಾಗಿದ್ದೀವಿ. ಯಾವ ಹುಡುಗಿನೂ ಅಣ್ಣನಿಗೆ ಅರ್ಥ ಆಗ್ತಾ ಇಲ್ಲ, ಇಷ್ಟ ಆಗ್ತಾ ಇಲ್ಲ ಅಂದ ವೈಶಾಲಿ. ಹಾಗಾದರೆ ಯಾವ ಹುಡುಗಿನೂ ಅರ್ಥ ಆಗದೇ ಇರೋ ಹಾಗೆ ನಿಮ್ಮ ಅಣ್ಣ ನನಗೆ ಅರ್ಥ ಆಗ್ತಾನ ಅಂತ ಅನ್ಕೊತಿದ್ದೀರಲ್ಲ, ಯಾಕೆ ಅಂತ ಅಂದ್ಲು. ಯಾಕಂದರೆ ಶಿವ, ಹೌದು, ಯಾಕಂದರೆ ನಿಮ್ಮ ಜೊತೆ ಮಾತಾಡಿದ ಮೇಲೆ ನೀವು ನನ್ನ ಅಣ್ಣನ ಥರನೇ ಇದ್ದೀರಾ. ಹೊರಗಿನಿಂದ ಸ್ಟ್ರಾಂಗು, ಒಳಗಿನಿಂದ ಸಾಫ್ಟು ಅಂತ ಅನ್ನಿಸ್ತು ಅಂದ. ವೈಶಾಲಿ ಬಹಳ ದುಃಖದಿಂದ, ನಾನು ಏನೂ ಅಲ್ಲ, ಮತ್ತು ನೀವು ನನ್ನಿಂದ ಯಾವ ಅನಾವಶ್ಯಕ ನಿರೀಕ್ಷೆಗಳನ್ನು ಇಟ್ಕೋಬೇಡಿ. ನಿಮ್ಮ ಅಣ್ಣನಿಗಾಗಿ ಬೇರೆ ಯಾರನ್ನಾದರೂ ದಯವಿಟ್ಟು ಹುಡ್ಕೊಳ್ಳಿ. ನನ್ನಿಂದ ಯಾರಿಗೂ ಒಳ್ಳೆಯದಾಗಿಲ್ಲ ಅಂತ ಅಂದ್ಬಿಟ್ಲು. ಶಿವ ಮುಖ ಮಾಡಿ ತನ್ನ ಅಣ್ಣನ ಫೋಟೋವನ್ನು ವೈಶಾಲಿಗೆ ತೋರಿಸಿ, ಒಮ್ಮೆ ನೋಡಿ, ಯಾರಿಗೆ ಗೊತ್ತು, ಇದನ್ನು ನೋಡಿದ ತಕ್ಷಣ ನೀವು ನಮ್ಮ ಅಣ್ಣನ ಹೃದಯನ ಕಳ್ಕೊತೀರಾ ಅಂತ ಅನಿಸುತ್ತೆ ಅಂದ. ವೈಶಾಲಿ ಒಂದೇ ಒಂದು ಸಲನೂ ಫೋಟೋ ನೋಡದೆ ತನ್ನ ಪುಸ್ತಕ ತೆರೆಯುತ್ತಾ, ನನಗೆ ನಿಜವಾಗಿಯೂ ಹುಡುಗರಲ್ಲಿ ಸ್ವಲ್ಪವೂ ಆಸಕ್ತಿ ಇಲ್ಲ ಅಂತ ಅಂದೇ ಬಿಟ್ಲು. ಶಿವನ ಕಣ್ಣುಗಳು ದೊಡ್ಡದಾದವು ಮತ್ತು ಅವನು ನಿಮ್ಮ ಅರ್ಥ ಅಂತ ಹೇಳೋಕ್ಕೆ ಶುರು ಮಾಡಿದ. ಆದರೆ ಶಿವ ಮಾತಾಡ್ತಾ ಯಾಕೋ ಸೈಲೆಂಟ್ ಆಗಿಬಿಟ್ಟ. ಶಿವ ಏನೋ ಹೇಳೋಕೆ ಇಷ್ಟಪಡ್ತಾನೆ ಮತ್ತು ಏನು ಅನ್ಕೋತಿದ್ದಾನೆ ಅಂತ ವೈಶಾಲಿಗೆ ನಿಜವಾಗ್ಲೂ ಅರ್ಥ ಆಯಿತು. ಅದಕ್ಕೆ ಅವಳು, ಹೌದು, ನನಗೆ ಹುಡುಗರಂದ್ರೆ ಇಷ್ಟ ಇಲ್ಲ, ನನಗೆ ಕೇವಲ ಹುಡುಗಿಯರಂದ್ರೆ ಮಾತ್ರ ಇಷ್ಟ ಅಂತ ಅಂದ್ಲು. ಹಾಂ, ನೀವಂಗಾದ್ರೆ ಹುಡುಗಿಯರನ್ನ ಮದುವೆ ಆಗ್ತೀರಾ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ. ಆದರೆ ಅವನ ತುಟಿಯಂಚಲ್ಲಿ ಒಂದು ನಗೆ ಮಿಂಚಿತ್ತು. ಹೌದಾ ಎಂದು ಮುಖವನ್ನು ಹತ್ತಿರ ತಂದ. ವೈಶಾಲಿ ಅವನನ್ನು ನೋಡಲಿಲ್ಲ, ಪುಸ್ತಕದಲ್ಲೇ ಕಣ್ಣಿಟ್ಕೊಂಡು ಮುಂದುವರಿಸಿದ್ಲು. ಅವಳ ಮುಖದಲ್ಲಿ ಎದುರಿಸಿದ ಕಷ್ಟದ ನೋವು ನಿಜವಾಗಿಯೂ ಸ್ಪಷ್ಟವಾಗಿಯೇ ಆತನಿಗೆ ಕಾಣಿಸ್ತಾ ಇತ್ತು. ತಾನು ಅಷ್ಟು ಹೊತ್ತು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಂತಹ ನೋವನ್ನು ಹೊರಹಾಕಲು ವೈಶಾಲಿ ಇಷ್ಟಪಟ್ಟಳು.
ಅವಳು ಶಿವನನ್ನು ನೋಡದೆಯೇ ತನ್ನ ಕಥೆಯನ್ನು ಹೇಳಿದ್ಲು. ಪಂಡಿತರು ಜಾತಕ ಶುಭ ಅಂತ ಯಾವಾಗ ಹೇಳ್ತಾರೋ ಅದು ವಾಸ್ತವದಲ್ಲಿ ಅಶುಭ ಆಗಿ ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ. ನನ್ನನ್ನು ನೋಡಿ, ನಾನು ನೋಡೋಕ್ಕೆ ತುಂಬ ಚೆನ್ನಾಗೇ ಇದ್ದೇನೆ, ಒಳ್ಳೆಯ ಸಂಬಳ ಇದೆ, ಮದುವೆಗೆ ಸೂಕ್ತ ವಯಸ್ಸು ಹೌದು. ನನ್ನ ಜಾತಕದ ಪ್ರಕಾರ ನಾನು ತುಂಬ ಮಂಗಳಕರ ಅಂತೆ, ಆದರೆ ನನ್ನ ಜೀವನ ಪೂರ್ತಿ ಅಶುಭಕರವಾಗಿದೆಯಂತೆ. ಇದು ದೇವರ ಆಶೀರ್ವಾದ ಅಂತ ನನಗನ್ಸುತ್ತೆ. ನನ್ನ ಜಾತಕದ ಪ್ರಕಾರ ನಾನು ಯಾವಾಗ ಮದುವೆ ಆಗ್ತೇನೋ ಆಗ ನನ್ನ ಕುಟುಂಬದವರು, ನನ್ನನ್ನು ಪ್ರೀತಿಸೋರು ಅಥವಾ ನನ್ನನ್ನು ಮದುವೆ ಆದವರು ಸತ್ತೇ ಹೋಗ್ತಾರಂತೆ. ನನ್ನ ಮನೆಯವರು ನನಗೆ ಈ ವಿಷಯ ಹೇಳಿದಾಗ ನಾನು ಅವರಿಗೆ ಕೋಪ ಮಾಡಿಕೊಂಡು ದೂರ ಬಂದೆ. ನನಗೆ 18 ವರ್ಷವಾಗಿದ್ದಾಗ ನಾನು ಒಬ್ಬ ಗೆಳೆಯನ ಜೊತೆ ಪ್ರೀತಿಯಲ್ಲಿದ್ದೆ. ನನ್ನ ಮನೆಯವರು ಒಪ್ಪಿದ್ರು ಕೂಡ. ನಾನು ಮದುವೆ ಆಗೋಕ್ಕೆ ನಿರ್ಧರಿಸಿದಾಗ ನಾನು ನನ್ನ ಜಾತಕದ ಬಗ್ಗೆ ನನ್ನ ಗೆಳೆಯನಿಗೆ ಹೇಳಿದೆ. ಆದರೆ ಅವನು ಖಂಡಿತ ನಂಬಲಿಕ್ಕೆ ಹೋಗಲೇ ಇಲ್ಲ. ಇದರಲ್ಲೆಲ್ಲ ನನಗೆ ಯಾವುದೇ ನಂಬಿಕೆ ಇಲ್ಲ, ನಾನು ನಿನ್ನನ್ನೇ ಮದುವೆ ಆಗಬೇಕು ಅಂತಲೂ ಹೇಳ್ತಾನೆ. ಆದರೆ ನಂತರ ನನ್ನ ಕುಟುಂಬ ಅವನ ಜಾತಕವನ್ನು ಕೇಳಿದರು. ಎಲ್ಲವನ್ನು ನೋಡಿದ ಮೇಲೆ ಪಂಡಿತರು ವಿಷಯವನ್ನು ಹೇಳಿದರು. ಆದರೂ ನನ್ನ ಗೆಳೆಯ ನಂಬಲು ನಿರಾಕರಿಸಿದ. ಮದುವೆ ದಿನಾಂಕವೂ ನಿಗದಿ ಮಾಡ್ದ. ಆದರೆ ಮದುವೆಗೆ ಕೆಲವೇ ಗಂಟೆಗಳ ಇರೋ ಹಾಗೆ ಅವನ ಕುಟುಂಬದವರ ಜೊತೆ ಗೊತ್ತಿಲ್ಲದ ಹಾಗೆ ನಮ್ಮನ್ನು ಬಿಟ್ಟೇ ಹೋದರು. ಅವರು ಎಲ್ಲಿ ಹೋದರು, ಯಾಕೆ ಹೋದರು, ಇವತ್ತಿನವರೆಗೂ ಅವರ ಸುಳಿವೇ ಇಲ್ಲ. ಅದಕ್ಕಾಗಿಯೇ ನಾನು ಇಲ್ಲಿವರೆಗೂ ಕೂಡ ಯಾರ ಜೊತೆನೂ ಸಂಬಂಧ ಇಟ್ಕೊಳಕ್ಕೆ ಹೋಗಿಲ್ಲ. ನಾನು ಗಂಡಸರನ್ನು ಇಷ್ಟಪಡಲ್ಲ ಅಂತ ಈಗ ಗೊತ್ತಾಯ್ತಲ್ವಾ. ನಾನು ಕೇವಲ ಹೆಣ್ಣು ಮಕ್ಕಳನ್ನ ಇಷ್ಟಪಡ್ತೇನೆ ಅಂತ. ನಾನು ನಿನಗೆ ಹೇಳಿದಾಗ ಸ್ವಲ್ಪನೂ ನೋವಾಗಲಿಲ್ಲ, ಯಾಕಂದರೆ ನಾನು ಈಗ ಗಂಡಸರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡಲ್ಲ. ನೀನು ನನ್ನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡ, ಯಾಕಂದರೆ ನಗುವುದರಿಂದ ಶುರು ಆಗುವ ಎಲ್ಲವೂ ಅಳುವುದು ಅಥವಾ ಪ್ರೀತಿಯಲ್ಲಿ ಕೊನೆಗೊಳ್ಳುತ್ತೆ. ಇದು ನಮ್ಮ ಇಷ್ಟ ಇಲ್ಲದೆ ಇದ್ದರೂ ಅನಿವಾರ್ಯವಾಗಿಯೇ ನಡೆಯುತ್ತೆ ಅಂತ ಅಂದ್ಲು. ಯಾಕೋ ಅವಳು ಹೋಗ್ತಾ ಹೋಗ್ತಾ ತನ್ನ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನು ಯಾವುದೇ ಫಿಲ್ಟರ್ ಇಲ್ಲದೆ ಹೇಳೋಕ್ಕೆ ಶುರು ಮಾಡ್ತಾ ಇದ್ದಾಳೆ. ವೈಶಾಲಿ ಕಣ್ಣೀರು ಹಾಕುವುದನ್ನು ಶಿವ ನೋಡ್ತಾನೆ. ಅವನ ಕಣ್ಣಲ್ಲೂ ಕಣ್ಣೀರು ಜಾರುತ್ತೆ. ಆದರೆ ಶಿವನು ನಕ್ಕ. ಶಿವ ಒಳ್ಳೆಯದಾಗಲಿ, ಹಾಗಾದರೆ ಗಂಡಸರನ್ನು ಇಷ್ಟಪಡದೇ ಇರೋ ಹುಡುಗಿ ಮತ್ತು ಮದುವೆ ಬಗ್ಗೆ ಮಾತ್ರ ಮಾತಾಡೋ ಹುಡುಗ ಇಬ್ಬರು ಬೇರೆ ಬೇರೆ ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಅನಿಸುತ್ತೆ. ಅದಕ್ಕಾಗಿಯೇ ನಾನು ನಗ್ತಿದ್ದೀನಿ ವೈಶಾಲಿ. ನಮ್ಮ ಹಿರಿಯರು ಹೇಳ್ತಾರೆ, ಪ್ರೀತಿಸೋರು ಯಾವತ್ತೂ ಕೂಡ ದೂರ ಇರಲೇಬಾರ್ದು ಅಂತ. ಅವರು ಯಾವಾಗಲೂ ಎಷ್ಟೇ ಕಷ್ಟ ಬಂದರೂ ಕೂಡ ಜೊತೆಯಾಗೇ ಇರಬೇಕಂತೆ. ಕಷ್ಟ ಎಷ್ಟೇ ಇರಲಿ. ನನ್ನ ಅಣ್ಣನಿಗೆ ಹುಟ್ಟಿದಾಗಿನಿಂದ ಯಾವತ್ತೂ ಏನೂ ಆಗಿಲ್ಲ. ಅವನ ಮೇಲೆ ಮಹಾಕಾಲನ ಆಶೀರ್ವಾದ ಇದೆ. ಅವನು ಯಾವಾಗಲೂ ಕೂಡ ತುಂಬ ಧೈರ್ಯಶಾಲಿ. ಹಾಗೆಯೇ ನೀನು ಅವನನ್ನು ಭೇಟಿ ಮಾಡು. ನಂಬಿಕೆ ಇಲ್ಲವಾದರೆ ಅವನು ನನ್ನ ತಲೆ ಮೇಲೆ ಹೊತ್ಕೊಂಡು ಓಡಾಡಲಿ. ಕತ್ತಲೆಯಲ್ಲಿ ಬೆಳಕು ಬರಲು ನಮಗೆ ಕತ್ತಲಿನ ಅವಶ್ಯಕತೆ ಇದ್ದೇ ಇರುತ್ತೆ. ಅದಕ್ಕೆ ನಾನು ನಿನ್ನನ್ನು ನನ್ನ ಅಣ್ಣನ ಹತ್ರ ಕರ್ಕೊಂಡು ಹೋಗ್ತೀನಿ. ನನ್ನ ಅಣ್ಣ ನಿನಗೆ ಉತ್ತಮ ಭವಿಷ್ಯವನ್ನು ಖಂಡಿತ ಕೊಟ್ಟೇ ಕೊಡ್ತಾನೆ. ನನ್ನ ಜಾತಕನೂ ಚೆನ್ನಾಗಿದೆ ಮತ್ತು ನನ್ನ ಅಣ್ಣನದ್ದು ಕೂಡ ಚೆನ್ನಾಗಿದೆ. ನನ್ನ ತಾಯಿಯೂ ಸಹ ಚೆನ್ನಾಗಿದ್ದಾರೆ. ನೀನು ನಮ್ಮ ಮನೆಗೆ ಬಂದರೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ನೀನು ಕೇವಲ ನನ್ನ ಅಣ್ಣನ ಒಮ್ಮೆ ನೋಡಿ ನನ್ನ ಅಣ್ಣ ನಿನಗೆ ಇಷ್ಟ ಆಗದೆ ಇರೋದಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಯಾಕೋ ಗೊತ್ತಿಲ್ಲ, ಅವನ ಮಾತುಕತೆಗಳು ಹೋಗ್ತಾನೇ ಇದೆ ಅತಿರೇಕಕ್ಕೆ. ಆತನದನ್ನು ಬಿಟ್ಟು ಕೇವಲ ಅಣ್ಣನ ಬಗ್ಗೆ ಮಾತ್ರ ಮಾತಾಡ್ತಿದ್ದಾನೆ ಈ ವ್ಯಕ್ತಿ. ಶಿವನ ಭಾವನೆಗಳು ತಪ್ಪು ಎಂದು ವೈಶಾಲಿ ಅಂದ್ಕೊಂಡು, ನಿಮಗೆ ನನ್ನ ಮೇಲೆ ಅನುಕಂಪ ಇದೆ ಅಷ್ಟೇ, ಅದಕ್ಕೆ ನೀವು ನನ್ನನ್ನು ನಿಮ್ಮ ಅಣ್ಣನಿಗೆ ಮದುವೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ. ಆದರೆ ನಾನು ನಿಮ್ಮ ಅಣ್ಣನಿಗೆ ಮದುವೆ ಆಗೋಕ್ಕಾಗಲ್ಲ, ನಿಮ್ಮನ್ನು ಮದುವೆ ಆಗ್ತೇನೆ ಅಂತ ಹೇಳೇ ಬಿಟ್ಲು. ಒಂದು ಕ್ಷಣ ಈ ಮಾತನ್ನು ಕೇಳಿದಂತಹ ಶಿವನಿಗೆ ಶಾಕ್ ಆಗೋಯಿತು. ತನ್ನ ಅಣ್ಣನಿಗೆ ಗಂಟಾಗಬೇಕು ಅಂತ ಇರೋ ಹುಡುಗಿ ತನಗೆ ಗಂಟು ಬೀಳ್ತಿದ್ದಾಳಲ್ಲ ಅಂತ ಅನ್ನಿಸ್ತು. ವೈಶಾಲಿಯ ಮಾತಿನ ಆಳವಾದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಿದ್ದಾನೆ ಶಿವ ಅವಳನ್ನು ದಿಟ್ಟಿಸಿ ನೋಡಿದ. ವೈಶಾಲಿ ಯಾಕೋ ಮೌನವಾಗಿ ಬಿಟ್ಲು. ತನ್ನ ಮನಸ್ಸಿನ ಭಾವನೆಯನ್ನು ಇಟ್ಟು ತನ್ನ ನೋವನ್ನು ಅವಳು ಅವನಿಗೆ ಹೇಳಿದ್ರು. ಅವನಿಗೆ ಎಲ್ಲವೂ ಗೊಂದಲವಾಗಿತ್ತು. ಆಗ ಅವಳು ಹೇಳಿದ್ಲು, ಶಿವ, ನೀವು ಅಣ್ಣನ ಬಗ್ಗೆ ಯಾಕೆ ಮಾತಾಡ್ತೀರಿ? ನನ್ನ ಜಾತಕದ ಪ್ರಕಾರ ನನ್ನ ಜೊತೆ ಇದ್ದವರು ಸಾಯ್ತಾರೆ. ನಿಮ್ಮ ಅಣ್ಣನ ಜಾತಕವೂ ಸಹ ಅಶುಭ ಎಂದು ನನ್ನ ಜಾತಕ ಹೇಳ್ತಾ ಇದೆ. ಅದಕ್ಕಾಗಿ ನಾನು ನಿಮ್ಮನ್ನು ಮದುವೆಯಾಗಲು ಒಪ್ಕೊಂಡೆ, ಯಾಕಂದರೆ ನಿಮ್ಮಲ್ಲಿ ದೋಷವಿದೆ ಮತ್ತು ನಾನೀಗ ನಿಮಗೆ ಸಮಾನವಾಗಿರ್ತೇನೆ. ಒಂದು ದೋಷವಿರುವ ವ್ಯಕ್ತಿ ಇನ್ನೊಂದು ದೋಷವಿರುವಂತಹ ವ್ಯಕ್ತಿಯನ್ನು ಮದುವೆಯಾಗೋದ್ರಿಂದ ಯಾರಿಗೂ ಪ್ರಾಬ್ಲಮ್ ಆಗಲ್ಲ. ಅವರು ಸಂತೋಷವಾಗಿ ಇರ್ತಾರೆ, ಇನ್ನೂ ಚೆನ್ನಾಗಿಯೇ ಇರ್ತಾರೆ. ಏಕೆಂದರೆ ದೋಷಗಳು ಅಲ್ಲಿಂದಲೇ ಪರಿಹಾರ ಆಗೋಕ್ಕೆ ಶುರುವಾಗ್ತವೆ. ವೈಶಾಲಿಯ ಮಾತು ಶಿವನಿಗೆ ಅರ್ಥವಾಯಿತು. ಶಿವನು ತಕ್ಷಣ ಅವಳನ್ನು ತನ್ನ ಕೈಯಿಂದ ಹಿಡಿದು, ನಾನು ನಿಮ್ಮನ್ನು ಖಂಡಿತ ಪ್ರೀತಿಸ್ತೇನೆ ಅಂತ ಹೇಳಿದ್ದ. ಅವಳ ಕಣ್ಣುಗಳಲ್ಲಿ ಪ್ರೀತಿಯನ್ನು ಹಿಡಿದುಕೊಂಡು, ನಾನು ನಿಮ್ಮನ್ನು ಕೂಡ ಪ್ರೀತಿಸ್ತೇನೆ ಎಂದು ಹೇಳಿದ್ಲು. ಆ ರಾತ್ರಿ ಅವರು ಇಬ್ಬರೂ ಕೂಡ ತಮ್ಮ ಪ್ರೀತಿಯನ್ನು ಪೂರ್ಣಗೊಳಿಸಲು ನಿರ್ಧರಿಸಿದರು.
ಶಿವನ ಕುಟುಂಬಸ್ಥರು ಎಲ್ಲರೂ ಸೇರಿ ಇವರಿಬ್ಬರ ಮದುವೆಯನ್ನು ಕೂಡ ನೆರವೇರಿಸ್ತಾರೆ. ಕೊನೆಗೆ ಅವರಿಬ್ಬರು ಸುಖವಾಗಿ ಇರ್ತಾರೆ. ವೈಶಾಲಿ ಮತ್ತು ಶಿವ ಮದುವೆಯಾಗಿ ಕೆಲವೇ ತಿಂಗಳ ನಂತರ ಅವರ ಕುಟುಂಬದಲ್ಲಿ ಒಬ್ಬ ಹೆಣ್ಣು ಮಗುವಿನ ಜನನ ಕೂಡ ಆಗುತ್ತೆ. ಈ ಕತೆ ಪ್ರೀತಿಗೆ ಯಾವುದೇ ದೋಷ ಇರೋದಿಲ್ಲ ಎಂಬುದನ್ನು ತೋರಿಸಿಕೊಡ್ತದೆ. ಪ್ರೀತಿ ದೋಷಗಳನ್ನು ನಿವಾರಿಸುವ ಶಕ್ತಿಯನ್ನು ಹೊಂದಿದೆ. ವೈಶಾಲಿ ಮತ್ತು ಶಿವ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ನಂಬಿಕೆ ಮತ್ತು ಪ್ರೀತಿಯಿಂದ ಮದುವೆಯಾಗುವಂತಹ ಮೂಲಕ ಅವರು ತಮ್ಮ ತಮ್ಮ ದೋಷಗಳನ್ನು ಸರಿಪಡಿಸ್ಕೊಳ್ತಾರೆ ಮತ್ತು ಜೀವನದಲ್ಲಿ ಸಂತೋಷವನ್ನು ಕೂಡ ಕಂಡುಕೊಳ್ತಾರೆ. ಇದು ಕೇವಲ ಕಥೆಯಲ್ಲ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವ ವಿಡಿಯೋ ಯಾವುದೂ ಕೂಡ ಮಿಸ್ ಆಗದೆ ನೀವು ಪ್ರತಿಯೊಂದು ವಿಡಿಯೋನ ನೀವೇ ಮೊದಲು ವಾಚ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.